ಲಕ್ಷ್ಮಣ್ ಹೆಂಡ್ತಿನ ಅಂದ್ರೆ ಇವರಿಬ್ರಿಗೆನ ಬಾಲ್ಯ ವಿವಾಹ ಆಗಿರೋದು. ಅನು ಎಲ್ಲ ಗೊತ್ತಿದ್ದು ಈ ಮನೆಯಲ್ಲಿ ಏನು ಗೊತ್ತಿಲ್ಲದೆ ಇರೋ ಹಾಗಿದ್ಲ. ದೇವ್ರೆ ದೇವ್ರೆ, ಎಂತ ಚಾನ್ಸು, ಎಂತ ಸತ್ಯನ ಕಂಡಿಡಿದ್ಬಿಟ್ಟೆ. ಅಂದ್ರೆ ಈ ಮದ್ವೆ ಮಾಡ್ಸಿರೋದು ಮುಕುಂದ್ ಮಾವನೇ. ಈ ಮದುವೆ ಸೂತ್ರಧಾರ ಮುಕುಂದ್ ಮಾವನೇ. ಅಂದ್ರೆ ಇವ್ರ್ಯಾಕೆ ಮದ್ವೆ ಮಾಡಿಸಿದ್ರು? ಏನ್ ಕತೆ ಅರ್ಥನೇ ಆಗ್ತಿಲ್ವಲ್ಲ. ಈ ಸತ್ಯನ ಇಟ್ಕೊಂಡು ಚೆನ್ನಾಗಿ ಆಟ ಆಡಿಸ್ತೀನಿ. ಬರ್ಬೇಕು ಬರ್ಬೇಕು ಮೋಹನ್ ದಾಸ್, ಡಾಕ್ಟರ್ ಮೋಹನ್ ದಾಸ್, ಡಿಟೆಕ್ಟಿವ್ ಮೋಹನ್ ದಾಸ್. ಏನೇನು ಅವತಾರ ಸರ್ ನಿಮ್ದು? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಯ್ಯೋ, ಯಾಕೆ ಹೆದರ್ಕೋತಿದ್ದೀರಿ ಸರ್? ನಾನು ದೆವ್ವ ಅಲ್ಲ. ನಿಮ್ಮ ಹಾಗೆ ಬಡ್ಕೊಳ್ಳೋ ಹಾರ್ಟು, ಹೊಟ್ಟೆಯಲ್ಲಿ ಕಿಚ್ಚು, ಮೆದುಳಲ್ಲಿ ಬುದ್ಧಿ ಇಟ್ಕೊಂಡಿರೋ ಮಾನವ ಜೀವಿ. ನೀನು ದೆವ್ವ ಆಗಿಲ್ಲ ಅಂತ ನನಗೆ ಆವತ್ತೇ ಗೊತ್ತಾಯ್ತು. ಅಷ್ಟು ತಿಳ್ಕೊಂಡಿರೋರ್ಗೆ ನನ್ನ ಫಾಲೋ ಮಾಡಬಾರ್ದು ಅಂತ ಯಾಕೆ ಗೊತ್ತಾಗ್ಲಿಲ್ವೋ? ಸರ್, ನೀವು ತಪ್ಪು ಮಾಡಿದ್ರಿ. ನೀವಿಲ್ಲಿಗೆ ಬರಬಾರ್ದಿತ್ತು. ಯಾಕೆ ಗೊತ್ತಾ? ಇದು ಸ್ಮಶಾನಕ್ಕಿಂತ ಕೆಟ್ಟ ಜಾಗ. ಇದಕ್ಕಿಂತ ಭೀಕರವಾದ ಜಾಗಗಳನ್ನು ನಾನು ನೋಡಿದ್ದೀನಿ. ನನ್ನನ್ನು ಹೆದರಿಸೋದಕ್ಕೆ ಬರಬೇಡ. ಸಿಕ್ಬಿದ್ದೆ ಅನ್ನೋ ಭಯಕ್ಕೆ ಏನೇನೋ ಮಾತಾಡಬೇಡ. ಸಿಕ್ಕು ಹೇಳೋದಾ? ಯಾರು? ನಾನಾ? ಪಾಪ ಸರ್, ನೀವು ಹುಡ್ಕೋದನ್ನ ನೋಡಿ ಮನ್ಸು ತಡಿಲಾರ್ದೆ ನಾನೇ ಕರೆಸ್ಕೊಂಡೆ. ನಿಮಗೆ ದಾರಿ ತೋರಿಸ್ತವ್ರೆಲ್ಲ ನನ್ನ ಕಡೆಯವ್ರೆ. ಯಾವತ್ತೂ ನೀವು ನನ್ನ ಬಗ್ಗೆ ವಿಚಾರಣೆ ಶುರು ಮಾಡಿದ್ರೋ ಆವತ್ತೇ ನಾನು ನಿಮ್ಮ ಹಿಂದೆ ಬಿದ್ದೆ. ನೀವು ನನ್ನ ಫಾಲೋ ಮಾಡ್ತಿದ್ರಿ, ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದೆ. ಇವತ್ತು ಬೇಕು ಅಂತಾನೆ ನಾನು ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡೆ. ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಈಗ ಗೊತ್ತಾಗುತ್ತೆ ಡಾಕ್ಟರ್. ನಿಮ್ಮನ್ನ ಎಲ್ರ ತರ ದಡ್ಡ ಅಲ್ಲ ಅನ್ಕೊಂಡಿದ್ದೆ, ಬುದ್ಧಿವಂತನೂ ಅಲ್ಲ ಅಂತ ಈಗ ಗೊತ್ತಾಯ್ತು. ಕೂತ್ಕೊಳ್ಳಿ ಡಾಕ್ಟರ್, ತುಂಬಾ ಮಾತಾಡೋದಿದೆ, ತುಂಬಾ ಹೇಳೋದಿದೆ. ಕೂತ್ಕೊಳ್ಳಿ ಪ್ಲೀಸ್.